Welcome to iMode Learning YouTube channel. Last 1 month in the related to recruitment ಏನೇನು ಅಪ್ಡೇಟ್ಸ್ ಆಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋನಲ್ಲಿ ನಾವು ಒನ್ ಬೈ ಒನ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ತಾ ಹೋಗೋಣ. ಎಸ್ಪೆಷಲಿ ರಿಲೇಟೆಡ್ ಟು ಸಿವಿಲ್ ಇಂಜಿನಿಯರ್ಸ್ ಅಂಡ್ ಅದರ್ ಇಂಜಿನಿಯರಿಂಗ್ ಬ್ರಾಂಚಸ್ ರಿಕ್ರೂಟ್ಮೆಂಟ್ ನಿಮ್ಗೆ ಡೀಟೇಲ್ಸ್ ಅನ್ನ ನಾನು ನೀಡ್ತಾ ಹೋಗ್ತೇನೆ. ಸೊ ಫಸ್ಟ್ ಥಿಂಗ್ ಇಸ್ ಅಬೌಟ್ ದಿಸ್ ರಿಕ್ರೂಟ್ಮೆಂಟ್. ಸೊ ಲಾಸ್ಟ್ ಇಯರ್ ಬಜೆಟ್ ನಲ್ಲಿ ಗವರ್ನಮೆಂಟ್ ಆಫ್ ಕರ್ನಾಟಕ ಬಜೆಟ್ ಏನ್ ಬಂದಿತ್ತು ಅದರಲ್ಲಿ 2,000 ಹುದ್ದೆಗಳನ್ನ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ನಲ್ಲಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಗವರ್ನಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ ಅಂಡ್ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ UVCE ಯೂನಿವರ್ಸಿಟಿ ಸೊ ಇಷ್ಟರಲ್ಲಿ ಫಿಲ್ ಮಾಡ್ತೀನಿ ಅಂತ ಹೇಳಿ ಸರ್ಕಾರ ಅನೌನ್ಸ್ ಅನ್ನ ಮಾಡಿತ್ತು. ಸೊ ಇದಕ್ಕೆ ಜಾನ್ವರಿನಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಒಂದು ನೋಟಿಫಿಕೇಶನ್ ಆಗ್ಬೇಕಂತಂದ್ರೆ ಸರ್ಕಾರ ಅವ್ರ ಡಿಪಾರ್ಟ್ಮೆಂಟ್ ಏನಿದೆ ಇದು ಆರ್ಥಿಕ ಇಲಾಖೆಗೆ ಒಂದು ಪ್ರಪೋಸಲ್ ಅನ್ನ ಇಡುತ್ತೆ. ಸೊ ಅಂಡ್ ಸೊ ಪೋಸ್ಟ್ ಗೆ ನಾವು ಫಿಲ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಹೇಳಿ. ಸೊ ಇದರಲ್ಲಿ ಕೆಲವೊಂದು ಬಾರಿ ಅವ್ರು ಅಪ್ಲೈ ಮಾಡಿರ್ತಕ್ಕಂಥ ಅಷ್ಟು ಪೋಸ್ಟ್ ಗೆ ಅಪ್ರೂವಲ್ ಅನ್ನ ಕೊಡ್ತಾರೆ. ಅವ್ರು ಕೆಲವೊಂದು ಬಾರಿ ಅರೌಂಡ್ 80% or 70% ಗೆ ಅಪ್ರೂವಲ್ ಅನ್ನ ಕೊಡುವಂತದ್ದು. ಸೊ ಬಜೆಟ್ ನಲ್ಲಿ ಇದು ಪ್ರಸ್ತಾಪ ಆಗಿದ್ರಿಂದ 2,000 ಹುದ್ದೆಗಳಿಗೂ ಆರ್ಥಿಕ ಇಲಾಖೆ ಅಪ್ರೂವಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಅದರ ಡೀಟೇಲ್ಸ್ ಇಲ್ಲಿದೆ. ಗವರ್ನಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರ್ಸ್ ಪೋಸ್ಟ್ 941 ಇದು ಎಲ್ಲಾ ಬ್ರಾಂಚಸ್ಗೂ ಕೂಡ ಇರ್ತಕ್ಕಂಥದ್ದು. ಸಿವಿಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಈ ರೀತಿ. ಅದೇ ರೀತಿ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಇರ್ತಕ್ಕಂಥ 186 ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಗೆ ಕಾಲ್ ಆಗುವಂತದ್ದು. UVCE ಏನಿದೆ ಬ್ಯಾಂಗ್ಳೂರ್ನಲ್ಲಿ, ಸೊ ಅದರಲ್ಲಿ ಇರ್ತಕ್ಕಂಥ 47 ಪೋಸ್ಟ್ ಕೂಡ ಈ ಸರಿ ಫಿಲ್ ಆಗುವಂತದ್ದು. ಸೊ ಇದು ಮೂರಕ್ಕೂ ಕೂಡ ಯಾರ್ಯಾರು BE ವಿತ್ ಫಸ್ಟ್ ಕ್ಲಾಸ್ ಮೀನ್ಸ್ 60% ಅನ್ನ ಸ್ಕೋರ್ ಮಾಡಿರ್ತೀರಿ, ಪ್ಲಸ್ BE ಅಂಡ್ MTech ಅನ್ನ ಮಾಡಿರ್ತೀರಿ. ಸೊ ಇಷ್ಟೆಲ್ಲರೂ ಕೂಡ ಈ ನೋಟಿಫಿಕೇಶನ್ಸ್ ಗೆ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಇರ್ತೀರಿ. ಸೊ ಫರ್ದರ್ ಡೀಟೇಲ್ಸ್ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಗೆ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಅನೌನ್ಸ್ ಆಗ್ಬೇಕು. ಆದಷ್ಟು ಬೇಗ KEA ಮೂಲಕ ಅವ್ರ KPSC ಮೂಲಕ ನೋಟಿಫಿಕೇಶನ್ ಆದಷ್ಟು ಬೇಗ ಆಗುವಂತದ್ದು. ಸೊ ಸರ್ಕಾರ ಈಗ 5 years ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ತಯಾರಿಯನ್ನ ಆರಂಭ ಮಾಡಬಹುದು. ಅಂದ್ರೆ ಇಫ್ ಯು ಬಿಲಾಂಗ್ ಟು ಜನರಲ್ ಮೆರಿಟ್ ಕ್ಯಾಟಗರಿ, ಸೊ ಅರ್ಲಿಯರ್ ಲಿಮಿಟ್ 40 years ಇದ್ರೆ, ಸೊ 5 years ಅದನ್ನ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು. ಸೊ ಇದು ಕೂಡ ಅಪ್ಲೈ ಆಗುತ್ತೆ ಫಾರ್ ಆಲ್ ಕ್ಯಾಟಗರೀಸ್. OBCಗೂ ಕೂಡ ಅಪ್ಲೈ ಆಗುತ್ತೆ ಅಂಡ್ ಅದರ್ ಕ್ಯಾಟಗರೀಸ್ ಕೂಡ ಇದು ಅಪ್ಲೈ ಆಗುವಂತದ್ದು. ಸೊ ದಿಸ್ ಇಸ್ ಅಬೌಟ್ ಪಾಲಿಟೆಕ್ನಿಕ್ ಲೆಕ್ಚರ್ ಅಂಡ್ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ ರಿಕ್ರೂಟ್ಮೆಂಟ್ ಡೀಟೇಲ್ಸ್. ಸೊ ಫರ್ದರ್ ಡೀಟೇಲ್ಸ್ ಏನಾದ್ರು ಮುಂದೆ ಬಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅದು ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೇವೆ. ಸೊ ಸೆಕೆಂಡ್ ಪಾಯಿಂಟ್ ಇಸ್, ನಿನ್ನೆ ಅಂದ್ರೆ March 6, 2026 ನಲ್ಲಿ ಒಂದು ರಾಜ್ಯ ಪತ್ರವನ್ನ ಸರ್ಕಾರ ಪಬ್ಲಿಷ್ ಮಾಡಿರ್ತಕ್ಕಂಥದ್ದು. ಸೊ ಇದನ್ನ ನಾವು ಗೆಜೆಟ್ ಅಂತ ಹೇಳಿ ಕರೆಯುವಂತದ್ದು. ಇದರಲ್ಲಿ ನಮಗೆ ಏನ್ ಬೇಕಾಗಿದೆ ಅದನ್ನ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಫುಲ್ PDF ನಿಮಗೆ ಬೇಕಾಗಿದ್ರೆ ಈ ಡಿಸ್ಕ್ರಿಪ್ಷನ್ ಮೇಲೆ ನಾನು ಒಂದು ಲಿಂಕ್ ಅನ್ನ ಹಾಕಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈ PDFs ಅನ್ನ ನೀವು ಡೌನ್ಲೋಡ್ ಮಾಡಿ. ಸೊ ಇಲ್ಲಿರ್ತಕ್ಕಂಥ ಯಾವ ಪಾಯಿಂಟ್ ಕೂಡ ನಮ್ಗೆ ಅವಶ್ಯಕತೆ ಇಲ್ಲ, ನೀವು PDF ಅನ್ನ ಓಪನ್ ಮಾಡಿ ಓದ್ಕೋಬಹುದು. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನ್ ಹೇಳಿದ್ದಾರೆ ಅಂತಂದ್ರೆ, ನಮ್ಗೆ ಲಾಸ್ಟ್ 2 years ಇಂದ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿದೆ. ಸೊ ಒಂದು ಇಂಟರ್ನಲ್ ರಿಸರ್ವೇಶನ್ ಏನಿದೆ, ಸೊ ಇಂಟರ್ನಲ್ ರಿಸರ್ವೇಶನ್ ಇಂದ ಲಾಸ್ಟ್ 1.5 year ಇಂದ ಯಾವುದೇ ಒಂದು ಹೊಸ ನೋಟಿಫಿಕೇಶನ್ ನ ಸರ್ಕಾರ ಹೊರಡಿಸಿರ್ಲಿಲ್ಲ. ಬಟ್ ಯಾವಾಗ February 24th ಧಾರವಾಡನಲ್ಲಿ ಒಂದು ಪ್ರೊಟೆಸ್ಟ್ ಆಗುತ್ತೆ, ಇದಾದ್ಮೇಲೆ ಸರ್ಕಾರ ಏನ್ ಮಾಡುತ್ತೆ, ಸುಮಾರು 56,000 ಬೋತ್ HK ಅಂಡ್ ನಾನ್ HK 56,000 ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ವಿತಿನ್ ನೆಕ್ಸ್ಟ್ 30 ಡೇಸ್ ಇಶ್ಯೂ ಮಾಡಬೇಕು ಅಂತ ಹೇಳಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ಕ್ಯಾಬಿನೆಟ್ ಡಿಸಿಷನ್ ಇದು. ಸೊ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಂಡ್ರೆ ಆಲ್ಮೋಸ್ಟ್ ಇದೇ ಅಂತಿಮ ಅಂಡ್ ಇದರ ಪ್ರಕಾರ ಸರ್ಕಾರ ಅಲ್ಲಿ ಏನು ಡಿಸಿಷನ್ ತಗೊಂಡಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಬಹುದು. ಇದು ಕೋರ್ಟ್ ನಲ್ಲೂ ಕೂಡ ಚೇಂಜ್ ಆಗುವಂತದ್ದು ಬಹಳ ಕಡಿಮೆ. ಇದನ್ನ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿರೋದ್ರಿಂದ ನೆಕ್ಸ್ಟ್ 30 ದಿನದೊಳಗಡೆ 56,000 ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಎಲ್ಲಾ ಡಿಪಾರ್ಟ್ಮೆಂಟ್ ಗಳು ಮಾಡ್ತವೆ. ಅಂಡ್ ಈ 56,000 ಹುದ್ದೆಗಳು ಕೂಡ ಆಲ್ರೆಡಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟಿರ್ತಕ್ಕಂಥ ಹುದ್ದೆಗಳು. ಆಲ್ರೆಡಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟಿರೋದ್ರಿಂದ ಎಕ್ಸಾಮ್ ಕಂಡಕ್ಟಿಂಗ್ ಏಜೆನ್ಸೀಸ್ ಯಾವ್ದಿದೆ, ಎಕ್ಸಾಮ್ ಕಂಡಕ್ಟಿಂಗ್ ಏಜೆನ್ಸೀಸ್ ನಮ್ಮಲ್ಲಿ KPSC ಮತ್ತೆ KEA ಇದೆ. ಸೊ ಈಗ ಡಿಪಾರ್ಟ್ಮೆಂಟ್ ಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ವೃಂದ ಮತ್ತು ನೇಮಕಾತಿ ಅಂತ ಹೇಳ್ತೀವಿ. ಸೊ ಅದನ್ನ ತಿದ್ದುಪಡಿ ಮಾಡಿಕೊಂಡು
ಈ ಸರ್ಕಾರ ಈ ಒಂದು ಆದೇಶದಲ್ಲಿ ಏನನ್ನ ಕೊಟ್ಟಿದೆ ರಿಸರ್ವೇಶನ್ ಸಿಸ್ಟಮ್ ಅನ್ನ, ಸೊ ಅದರ ಪ್ರಕಾರ ಒಂದು ವೇಕೆನ್ಸಿಯನ್ನ ನೀಟಾಗಿ ರೆಡಿ ಮಾಡಿ C&R ರೂಲ್ ನೋಡ್ಕೊಂಡು ಎಕ್ಸಾಮ್ ಕಂಡಕ್ಟಿಂಗ್ ಅಥಾರಿಟಿಗೆ ಒಂದು ಪ್ರಪೋಸಲ್ ಅನ್ನ ಕೊಡುತ್ತೆ. ಆ ಪ್ರಪೋಸಲ್ ನಲ್ಲೇ ಕಂಪ್ಲೀಟ್ ಡೀಟೇಲ್ಸ್ ಇರ್ತಕ್ಕಂಥದ್ದು. ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ, ಏಜ್ ಲಿಮಿಟ್ ಏನಿದೆ, ಸಿಲೆಬಸ್ ಏನಿದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಿದೆ ಅಂತೇಳಿ ಈ ಪ್ರಪೋಸಲ್ ಅನ್ನ ಸ್ಕ್ರೂಟಿನಿ ಮಾಡಿ KPSC ಮತ್ತೆ KEA ನೋಟಿಫಿಕೇಶನ್ ಅನೌನ್ಸ್ ಮಾಡುವಂತದ್ದು. ಸೊ ಈ ಒಂದು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಗವರ್ನಮೆಂಟ್ ಈ ಒಂದು ರಾಜ್ಯ ಪತ್ರದ ಮೂಲಕ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಒಂದು ಇನ್ಫಾರ್ಮೇಶನ್ ಅನ್ನ ಅವ್ರ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇ ಪಾಯಿಂಟ್ಸ್ ನಿಮ್ಗೆ ಇಲ್ಲಿರ್ತಕ್ಕಂಥ 4 ಪೇಜ್ ನಲ್ಲಿ ಇರ್ತಕ್ಕಂಥದ್ದು. ಸೊ ನಮ್ಗೆ ಇದರಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸೊ ಫಸ್ಟ್ ಥಿಂಗ್ ಸೊ ಇಲ್ಲೇನ್ ನೋಡ್ತಾ ಇದ್ದೀರಾ, ಈ ಪಾಯಿಂಟ್ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತ ಎಲ್ಲಾ ಇಲಾಖೆ ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸಿದೆ. ಸೊ ಈ ಒಂದು ಸೂಚನೆ ಏನಿದೆ ಸರ್ಕಾರದ ಮುಂದಿನ ಆದೇಶದವರೆಗೆ ಮಾತ್ರ ಜಾರಿಯಲ್ಲಿ ಇರುತ್ತದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಮುಂದಿನ 30 ದಿನಗಳಲ್ಲಿ 56,432 ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ಅನ್ನ KPSC ಮತ್ತೆ KEA ಮೂಲಕ ಸರ್ಕಾರ ಹೊರಡಿಸಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿರೋದ್ರಿಂದ ಆಲ್ರೆಡಿ ರೆಕ್ರೂಟ್ಮೆಂಟ್ ನ ಫಿಲ್ ಮಾಡ್ಲಿಕ್ಕೆ ಡಿಪಾರ್ಟ್ಮೆಂಟ್ ಗಳು ಆ ಒಂದು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಮಾರ್ನಿಂಗ್ ಈ ಒಂದು ಗೆಜೆಟ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಆದಾಗಿಂದನೂ ನಮ್ಗೆ ಸ್ಟೂಡೆಂಟ್ಸ್ ಗಳು ವಾಟ್ಸ್ಆಪ್ ಅಲ್ಲಿ ಮತ್ತೆ ಕಾಲ್ ನಲ್ಲಿ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ನೀಡ್ತೇನೆ. ಸೊ ಇಲ್ಲಿರ್ತಕ್ಕಂಥ ವಿಷಯ, ಈ ಒಂದು ನಡವಳಿನಲ್ಲಿ ಇರ್ತಕ್ಕಂಥದ್ದು ರಿಲೇಟೆಡ್ ಟು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂಥ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಸೊ ಈ ಒಂದು ಏನಿದೆ Division 1 AEE ಪೋಸ್ಟ್, ಇದರ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏನಿದೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ನೇರ ನೇಮಕಾತಿ ಅಂತ ಹೇಳ್ತೀವಿ. ಸೊ ಇದರ ಒಂದು ಡೀಟೇಲ್ಸ್ ಇಲ್ಲಿ ಇರ್ತಕ್ಕಂಥದ್ದು ಫಾರ್ ಬೋತ್ ಸಿವಿಲ್ ಅಂಡ್ ಮೆಕ್ಯಾನಿಕಲ್. ಸೊ ಇದರ ಅರ್ಥ ತುಂಬಾ ಸಿಂಪಲ್ ಆಗಿದೆ. 2014ರಲ್ಲಿ ಕೆಡರ್ ರೂಲ್ಸ್ ಅನ್ನ ಅಂದ್ರೆ ವೃಂದ ಮತ್ತು ನೇಮಕಾತಿ ಏನಿದೆ, ಈ ಒಂದು ರೂಲ್ ಅನ್ನ 2014ರಲ್ಲಿ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅನೌನ್ಸ್ ಮಾಡಿತ್ತು. ಯು ಕ್ಯಾನ್ ಗೆಟ್ ದಿಸ್ ಇನ್ ಅವರ್ ಗ್ರೂಪ್ ಅಂಡ್ ಯು ಕ್ಯಾನ್ ಗೆಟ್ ದಿಸ್ ಇನ್ ಗೂಗಲ್ ಆಲ್ಸೋ. ಸೊ ಇದರಲ್ಲಿ ಕಂಪ್ಲೀಟ್ ಡಿಪಾರ್ಟ್ಮೆಂಟ್ ಇಂದ ಟೋಟಲ್ ಸ್ಟ್ರೆಂತ್ ಏನಿದೆ, ಎಲ್ಲಾ ಡೆಸಿಗ್ನೇಷನ್ಸ್ ಇದು ಅಂಡ್ ಅಪ್ಕಮಿಂಗ್ ನಾವು ರೆಕ್ರೂಟ್ಮೆಂಟ್ ಯಾವ ರೀತಿ ಮಾಡಬೇಕು, AEE ಮತ್ತೆ ಇದು ಎಷ್ಟು ಪರ್ಸೆಂಟ್ ಅನ್ನ ಮಾಡಬೇಕು ಅಂಡ್ AEE ಸಿಲೆಬಸ್ ಏನು, ಇದಿಷ್ಟನ್ನ ಡಿಫೈನ್ ಮಾಡಿದ್ದಾರೆ. ಬಟ್ ಇವತ್ತು ಇದರಲ್ಲಿ ಏನನ್ನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂಥವರಿಗೆ AEಗಳಿಗೆ ಯಾವ ರೀತಿಯಾಗಿ ನಾವು ಪ್ರಮೋಷನ್ಸ್ ಅನ್ನ ಮಾಡಬೇಕು, ಯಾವ ರೇಷಿಯೋನಲ್ಲಿ ನಾವು ಸಿವಿಲ್ ಮತ್ತೆ ಮೆಕ್ಯಾನಿಕಲ್ ಅನ್ನ ಹೈರ್ ಮಾಡಬೇಕು, ಇವೆಲ್ಲವನ್ನ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ನೇಮಕಾತಿ ಆಗುತ್ತಾ ಅಂಡ್ ಎಷ್ಟು ಪೋಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ಈ ಎಲ್ಲ ಕೆಲಸ ನಮ್ಗೆ ಅವಶ್ಯಕತೆ ಇಲ್ಲದೆ ಇರುವಂತದ್ದು, ಇದನ್ನ ಡಿಪಾರ್ಟ್ಮೆಂಟ್ ಮಾಡ್ಕೊಳುತ್ತಾ. ದೆನ್ ಕಮಿಂಗ್ ಟು ದಿಸ್, ಇಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ ಅನ್ನ ನೋಡಿ. ಸಿವಿಲ್ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ ಗಳ ನೇರ ನೇಮಕಾತಿಗೆ ಅನುಸರಿಸಬೇಕಾದ ಅನುಪಾತದ ಬಗ್ಗೆ ಸ್ಪಷ್ಟತೆ ಇಲ್ಲದ ಕಾರಣ ಈಗಾಗಲೇ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸಿವಿಲ್ ಮತ್ತು ಮೆಕ್ಯಾನಿಕಲ್ ವೃಂದದಲ್ಲಿ ಮುಂಬಡ್ತಿ ಹುದ್ದೆಗಳಿಗೆ ನಿಗದಿಪಡಿಸಿರುವಂತೆ ನೇರ ನೇಮಕಾತಿ ಹುದ್ದೆಗಳಿಗೂ ಸಹ 9:1 ಅನುಪಾತವನ್ನು ನಿಗದಿಪಡಿಸಿ ಕಾರ್ಯಕಾರಿ ಆದೇಶವನ್ನು ಹೊರಡಿಸಲು ಸರ್ಕಾರವು ತೀರ್ಮಾನಿಸಿದೆ. ಈ ಪಾಯಿಂಟ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗುವಂತದ್ದು. ಸೊ 9 ಸಿವಿಲ್ ಇಂಜಿನಿಯರ್ಸ್ ಅಂಡ್ 1 ಮೆಕ್ಯಾನಿಕಲ್ ಇಂಜಿನಿಯರ್ ಈ ರೇಷಿಯೋನಲ್ಲಿ ಇವಾಗ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ಇವರು ಮಾಡ್ಕೊಳ್ಳುವಂತದ್ದು. ಸೊ ಅದನ್ನ ಈ ಒಂದು ಆದೇಶದಲ್ಲಿ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅನೌನ್ಸ್ ಅನ್ನ ಮಾಡಿರುವಂತದ್ದು. ಸೊ ನೆಕ್ಸ್ಟ್, ಈ ಒಂದು ನಡವಳಿನಲ್ಲಿ ಏನಿದೆ ಅಂತಂದ್ರೆ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗುವಂತದ್ದು. ಇದರಲ್ಲಿ ರಿಲೇಟೆಡ್ ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂಡ್ ಸಪರೇಟ್ ಸಿಲೆಬಸ್. ಸೊ 2014 ನಲ್ಲಿ ಏನಿತ್ತು ಅಂತಂದ್ರೆ ಫಾರ್ ಬೋತ್ ಸಿವಿಲ್ ಅಂಡ್ ಮೆಕ್ಯಾನಿಕಲ್ ಅಂತ ಹೇಳಿ ಇತ್ತು. ಅಂಡ್ ಮೆಕ್ಯಾನಿಕಲ್ ಗೆ ಸಿಲೆಬಸ್ ಅನ್ನ ಕೂಡ ಡಿಫೈನ್ ಮಾಡಿರಲಿಲ್ಲ. ಸೊ ಈ ಒಂದು ರಾಜ್ಯ ಪತ್ರದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ 3 ಪಾಯಿಂಟ್ ಅನ್ನ ನೀವು ಓದಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಪಾಯಿಂಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ,
3/12/2014 ಸರ್ಕಾರಿ ಅಧಿಸೂಚನೆಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪ್ರಕಟಿಸಲಾಗಿದೆ. ಸೊ ಈ ಒಂದು ರಾಜ್ಯಪತ್ರ 11/12/2014 ಪ್ರಕಟ ಆಗಿದೆ. ಸೊ ಇದರಲ್ಲಿ ನೇರ ನೇಮಕಾತಿಗಳಿಗೆ ಮತ್ತೆ ಮುಂಬಡ್ತಿ ಮೂಲಕ ಭರ್ತಿ ಮಾಡ್ಲಿಕ್ಕೆ AEE ಒಂದು ಪ್ರಾವಿಷನ್ ಅನ್ನ ಕೊಡಲಾಗಿದೆ. ಸೊ ಈ ಒಂದು ಟೈಮ್ ನಲ್ಲಿ ಅವ್ರು ಏನ್ ಮಾಡಿದ್ದಾರೆ, ವಿದ್ಯಾರ್ಹತೆಯನ್ನ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಎ ಡಿಗ್ರಿ ಇನ್ ಸಿವಿಲ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ ನಿಗದಿಪಡಿಸಿದ್ದಾರೆ. ಬಟ್ ಇವಾಗ ನೇರ ನೇಮಕಾತಿ ಟೈಮ್ ನಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗ 1 ಸಿವಿಲ್ ಅಂಡ್ ಮೆಕ್ಯಾನಿಕಲ್ ಹುದ್ದೆಗಳ ನೇರ ನೇಮಕಾತಿಗೆ ಪ್ರತ್ಯೇಕವಾಗಿ ವಿದ್ಯಾರ್ಹತೆಯನ್ನು ನಿಗದಿಪಡಿಸದಿರುವುದಾದ್ದರಿಂದ AEE ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವಲ್ಲಿ ತಾಂತ್ರಿಕ ತೊಂದರೆಗಳು ಉಂಟಾಗಲಿದ್ದು, ಈ ಹುದ್ದೆಗಳ ನೇರ ನೇಮಕಾತಿ ಸಂದರ್ಭದಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಗಳಿಗೆ ಪ್ರತ್ಯೇಕ ವಿದ್ಯಾರ್ಹತೆಯನ್ನು ನಿಗದಿಪಡಿಸುವುದು ಮತ್ತು ಪ್ರತ್ಯೇಕ ಪಠ್ಯಕ್ರಮವನ್ನು ನಿಗದಿಪಡಿಸುವುದು ಅವಶ್ಯಕತೆ ಇರುತ್ತದೆ. ಸೊ ಮೈನ್ ಈ ಒಂದು ನಡವಳಿಕೆಯನ್ನು ಅವ್ರು ಕೊಡ್ಲಿಕ್ಕೆ ಕಾರಣ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಪರೇಟ್ ಆಗಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ನ ಮೆನ್ಷನ್ ಮಾಡ್ತಾರೆ ಅಂಡ್ ಸಪರೇಟ್ ಆಗಿ ಫಾರ್ ಬೋತ್ ಡಿಪಾರ್ಟ್ಮೆಂಟ್ ಸಿಲೆಬಸ್ ಅನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡುವಂತದ್ದು. ಸೊ ಅದರ ಡೀಟೇಲ್ಸ್ ಅಗೇನ್ ಇಲ್ಲಿ ಸೇಮ್ ರಿಪೀಟ್ ಆಗಿರ್ತಕ್ಕಂಥದ್ದು, ಇದು ನೀವೇ ಓದ್ಕೊಳ್ಬಹುದು. ನಮ್ಗೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಈ 5th ಪಾಯಿಂಟ್, ರಿಮೈನಿಂಗ್ ಎಲ್ಲವೂ ಕೂಡ ನೀವು ಓದ್ಕೊಂಡು ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, 8/4/2014 ನಿಗದಿಪಡಿಸಿರುವ ಎಲ್ಲಾ ಕಾರ್ಯವಿಧಾನಗಳನ್ನು ಅನುಸರಿಸಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಿಸಲು ಬಹಳಷ್ಟು ಕಾಲಾವಕಾಶ ಹಿಡಿಯುವುದರಿಂದ ಮತ್ತು ಜಲ ಸಂಪನ್ಮೂಲ ಇಲಾಖೆಯ 2021 ಈಚೆಗೆ ಲೋಕೋಪಯೋಗಿ ಇಲಾಖೆಯಿಂದ ಪ್ರತ್ಯೇಕಗೊಂಡು ಸ್ವತಂತ್ರ ಇಲಾಖೆಗೆ ಕಾರ್ಯನಿರ್ವಹಿಸುತ್ತಿದ್ದು, ಜಲಸಂಪನ್ಮೂಲ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನುಸಾರ ನೇರ ನೇಮಕಾತಿಯಡಿ ಮಂಜೂರಾದ ಸುಮಾರು 240 ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಟೋಟಲ್ 240 AEE ಪೋಸ್ಟ್ ನೇರ ನೇಮಕಾತಿಯ ಅಡಿಯಲ್ಲಿ ಅಂದ್ರೆ ಥ್ರೂ ರೆಕ್ರೂಟ್ಮೆಂಟ್ ಆರ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅನ್ನ ಮಾಡಿ, ಅಂದ್ರೆ ಎಕ್ಸಾಮ್ ಅನ್ನ ಮಾಡಿ ಫಿಲ್ ಮಾಡ್ಕೊಳ್ಳಿಕ್ಕೆ ಇಷ್ಟು ಪ್ರಾವಿಷನ್ ಇರ್ತಕ್ಕಂಥದ್ದು. ಈ ಹುದ್ದೆಗಳು ಇಲ್ಲಿಯವರೆಗೂ ಭರ್ತಿ ಮಾಡದೆ ಖಾಲಿ ಉಳಿದಿದ್ದು, ಇಲಾಖೆಯ ವ್ಯಾಪ್ತಿಯಲ್ಲಿನ ಯೋಜನೆಗಳು ಕಾಮಗಾರಿಗಳನ್ನು ನಿಗದಿತ ಕಾಲಾವಧಿಯಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾಗದೆ ಯೋಜನಾ ವೆಚ್ಚವು ಕಾಲಕಾಲಕ್ಕೆ ಹೆಚ್ಚಾಗಿ ಸೋ ಅಂಡ್ ಸೊ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅಂದ್ರೆ ಈಗ ಸರ್ಕಾರ ಇದನ್ನ ಫಿಲ್ ಮಾಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದೆ. ಇದ್ರ ಬಗ್ಗೆ ನಾವು ಲಾಸ್ಟ್ ಇಯರ್ ಕೂಡ ನಿಮ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ವಿ. ಆಲ್ರೆಡಿ KPSC ಗೆ ಲಾಸ್ಟ್ ಇಯರ್ WRD AEE HK ಏನಿದೆ ಬೋತ್ ಸಿವಿಲ್ ಅಂಡ್ ಮೆಕ್ಯಾನಿಕಲ್ ಪ್ರಾವಿಷನ್ ಆಲ್ರೆಡಿ ಅಂದ್ರೆ ಒಂದು ಪ್ರಪೋಸಲ್ KPSC ಗೆ ಸಬ್ಮಿಟ್ ಆಗಿರುವಂತದ್ದು. RPC ಅಂಡರ್ ನಲ್ಲೂ ಕೂಡ 203 ಪೋಸ್ಟ್ ಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಆಗಿರುವಂತದ್ದು. ಸೊ ಅದರ ಡೀಟೇಲ್ಸ್ ಅನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ಪಾಯಿಂಟ್ಸ್ ಏನೇನು ಹೇಳಿದೀವಿ ಅದರ ರಿಲೇಟೆಡ್ ಒಂದು ಆದೇಶವನ್ನ 4/3/2026 ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಿದೆ, ಕ್ವಾಲಿಫಿಕೇಶನ್ ಏನಿದೆ ಅದರ ರಿಲೇಟೆಡ್ ತಗೊಂಡಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಥಿಂಗ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಿವಿಷನ್ 1 ಏನಿದೆ ಇದಕ್ಕೆ ಫಾರ್ ಸಿವಿಲ್ must be a holder of degree in civil engineering. For mechanical must be a holder of degree in mechanical engineering. ಇದನ್ನ ಮೆನ್ಷನ್ ಮಾಡಿದ್ದಾರೆ. This is related to both civil and mechanical. Coming to scheme of examination. So this is very important. ಇಲ್ಲಿವರೆಗೆ AE ಅಂದಾಗ 2 ಪೇಪರ್ ನಲ್ಲಿ ನಾವು ಎಕ್ಸಾಮ್ ಅನ್ನ ಬರೀತಾ ಇದ್ವಿ, ಜನರಲ್ ಸ್ಟಡೀಸ್ ಮತ್ತೆ ಟೆಕ್ನಿಕಲ್. ಸೊ ಟೋಟಲ್ 100 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ವಿ. ಲಾಸ್ಟ್ ಟೈಮ್ PWD AEE ನಲ್ಲಿ ಏನಾಗಿತ್ತು ಅಂತಂದ್ರೆ ಕಂಪ್ಲೀಟ್ ಡಿಸ್ಕ್ರಿಪ್ಟಿವ್ ಪ್ಯಾಟರ್ನ್ ಅನ್ನ ಕೊಟ್ಟಿದ್ರು, 2 ಕ್ವಾಲಿಫೈಯಿಂಗ್ ಪೇಪರ್. ಸೊ ರಿಮೈನಿಂಗ್ ಏನು 5 ಪೇಪರ್ ಇತ್ತು ಇದೆಲ್ಲವೂ ಕೂಡ ಡಿಸ್ಕ್ರಿಪ್ಟಿವ್ ಆಗೇ ಇತ್ತು. ಸೊ ಇದರಲ್ಲಿ ಇದೆರಡು ಕ್ವಾಲಿಫೈಯಿಂಗ್ ಪೇಪರ್ ಅಂದ್ರೆ ನೀವು ಅವರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂತ ಒಂದು 35% ಏನಿದೆ ಇಷ್ಟನ್ನ ತೆಗೆದುಕೊಂಡ್ರೆ ಸಾಕು, ನಿಮ್ಮ ಸೆಲೆಕ್ಷನ್ಗೆ ಇದು ಬೇಕಾಗಿರಲಿಲ್ಲ. ಬಟ್ ಫಾರ್ ಸೆಲೆಕ್ಷನ್ 5 ಪೇಪರ್ ನ ನೀವು ಅಟೆಂಡ್ ಮಾಡಬೇಕಾಗಿತ್ತು. ಒಂದು ಜನರಲ್ ಸ್ಟಡೀಸ್, ಇನ್ನೊಂದು ಟೆಕ್ನಿಕಲ್ ಪೇಪರ್ 1, ಟೆಕ್ನಿಕಲ್ ಪೇಪರ್ 2, ಟೆಕ್ನಿಕಲ್ ಪೇಪರ್ 3, ಟೆಕ್ನಿಕಲ್ ಪೇಪರ್ 4. ಸೊ ಟೋಟಲ್ ಟೆಕ್ನಿಕಲ್ 400 ಮಾರ್ಕ್ಸ್ ಗೆ ಅಟೆಂಡ್ ಅನ್ನ ಮಾಡ್ತಾ ಇದ್ರಿ, ಜನರಲ್ 100. ಈ 500 ಮಾರ್ಕ್ಸ್ ನಲ್ಲಿ ನೀವು ಏನು ಸೆಕ್ಯೂರ್ ಮಾಡ್ತೀರಾ ಅದರ ಆಧಾರದ ಮೇಲೆ ನಿಮ್ಗೆ 25 ಮಾರ್ಕ್ಸ್ ಗೆ ಇಂಟರ್ವ್ಯೂಗೆ ಕರೀತಾ ಇರೋದು. ಇದು PWD ಎಕ್ಸಾಮ್ ಲಾಸ್ಟ್ ಇಯರ್ ಆಲ್ರೆಡಿ ಆಗಿದೆ. ಬಟ್ ಇಲ್ಲಿ ಟೆಕ್ನಿಕಲ್ ನಲ್ಲಿ ಪೇಪರ್ 1 ನಲ್ಲಿ ನಿಮ್ಗೆ ಅರೌಂಡ್ 3 ಪಾರ್ಟ್ ಅನ್ನ ಇಟ್ಟಿದ್ರು, ಅಂದ್ರೆ 3 ಸಬ್ಜೆಕ್ಟ್ ಅನ್ನ ಇಟ್ಟಿದ್ರು. ಪೇಪರ್ 2 ನಲ್ಲೂ 3 ಸಬ್ಜೆಕ್ಟ್ ಇತ್ತು. ಈ ರೀತಿಯಾಗಿ ಟೋಟಲ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂತ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ಇವರು ಕೊಟ್ಟಿದ್ರು. ಬಟ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ, ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಆಲ್ ಕ್ವಶನ್ ಪೇಪರ್ಸ್ ಎಕ್ಸೆಪ್ಟ್ ಕನ್ನಡ ಲ್ಯಾಂಗ್ವೇಜ್ ಪೇಪರ್ ಮಸ್ಟ್ ಬಿ ಆನ್ಸರ್ಡ್ ಇನ್ ಇಂಗ್ಲಿಷ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್,
English maximum max 100, duration of the paper is 1.5 hours. ಕನ್ನಡ ಆಲ್ಸೋ ಮ್ಯಾಕ್ಸಿಮಮ್ ಮಾರ್ಕ್ಸ್ 100, ಡ್ಯೂರೇಷನ್ 1.5 hour ಇರುವಂತದ್ದು. ಸೊ ಈ ಪಾಯಿಂಟ್ ಅನ್ನು ನೀವು ನೋಟ್ ಮಾಡ್ಕೊಳ್ಳಿ. ದ ಮಾರ್ಕ್ಸ್ obtained in a compulsory paper that is English and ಕನ್ನಡ shall be for qualifying nature. ಸೊ ಇದು ಕ್ವಾಲಿಫೈಯಿಂಗ್ ಪೇಪರ್ಸ್ ಮಾತ್ರ ಆಗಿರುತ್ತೆ. ಅಂದ್ರೆ ನೀವು ಇವನ್ 500ಗೆ 500 ತೆಗೆದು ಕ್ವಾಲಿಫೈಯಿಂಗ್ ಪೇಪರ್ ನಲ್ಲಿ ನೀವು ಬಿಲೋ 30 or 35% ಅನ್ನು ತೆಗೆದ್ರೆ ನೀವು ಸೆಲೆಕ್ಟ್ ಆಗ್ಲಿಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಜಸ್ಟ್ ಇದು ಕ್ವಾಲಿಫೈ ಆಗ್ಲಿಕ್ಕೆ ಇರ್ತಕ್ಕಂಥದ್ದು. ಬಟ್ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಯಾವುದು, ಇಲ್ಲಿರ್ತಕ್ಕಂಥ ಈ ಎರಡು ಪೇಪರ್ಗಳು. ಸೊ ಫಸ್ಟ್ ಥಿಂಗ್ ಇಸ್ ಜನರಲ್ ನಾಲೆಡ್ಜ್. ಇಟ್ ಈಸ್ ಫಾರ್ 100 marks, 90 minutes ಟೈಮ್ ಇರುತ್ತೆ. ಕಮಿಂಗ್ ಟು ಟೆಕ್ನಿಕಲ್, ಈ ಒಂದು WRD ನಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಪ್ರತಿ ಪೇಪರ್ ಕೂಡ 100 marks ಇರುವಂತದ್ದು, 3 hours ಟೈಮ್ ಇರುತ್ತೆ. ಬಟ್ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪಾರ್ಟ್ ಎ ನಲ್ಲಿ 2 ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕು, ಪಾರ್ಟ್ ಬಿ ನಲ್ಲಿ 2 ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ದೀಸ್ ಸಬ್ಜೆಕ್ಟ್ಸ್ ರಿಲೇಟೆಡ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ನಾನು ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಟೋಟಲ್ ಜನರಲ್ ಸ್ಟಡೀಸ್ 100 marks ಗೆ ಡಿಸ್ಕ್ರಿಪ್ಟಿವ್ ನೀವು ಓನ್ಲಿ 90 minutes ಅಲ್ಲಿ ಕವರ್ ಮಾಡ್ತೀರಾ. ನೆಕ್ಸ್ಟ್ ಟೆಕ್ನಿಕಲ್ 1, ಟೆಕ್ನಿಕಲ್ 2, ದೀಸ್ ಆರ್ ಫ್ರಮ್ ಪಾರ್ಟ್ ಎ. 100 plus 100 ಗೆ ಬರೀತೀರಿ. ಅಂಡ್ ಅಗೈನ್ ಟೆಕ್ನಿಕಲ್ 3, ಟೆಕ್ನಿಕಲ್ 4 ಏನಿದೆ, ದೀಸ್ ಆರ್ ಫ್ರಮ್ ಪಾರ್ಟ್ ಬಿ. ಸೊ ದಿಸ್ ಈಸ್ ಆಲ್ಸೋ 100 and 100. ಸೊ ಟೋಟಲ್ 500 marks ಗೆ ನೀವು ಏನ್ ತಗೋತೀರಿ ಅದರ ಮೇಲೆ ನಿಮ್ಮನ್ನ 1:5 ಆಧಾರದ ಮೇಲೆ ಇಂಟರ್ವ್ಯೂಗೆ ಕರೆಯುವಂತದ್ದು. ಸೊ ಮೆಕ್ಯಾನಿಕಲ್ ಒಂದು ಸಿಲೆಬಸ್ ಅನ್ನ ಅರ್ಲಿಯರ್ 2014 ನಲ್ಲಿ ಅವರು ಅನೌನ್ಸ್ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಡೀಟೇಲ್ ಆಗಿ ಸಿಲೆಬಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಗ್ರೂಪ್ ನಲ್ಲಿ ಇರ್ತಕ್ಕಂಥ PDF ನಲ್ಲಿ ಈ ಎಲ್ಲಾ ಸಬ್ಜೆಕ್ಟ್ ನ ಸಿಲೆಬಸ್ ಅನ್ನು ಕೂಡ ನೀವು ನೋಡಬಹುದು. ನೆಕ್ಸ್ಟ್ ಕಮಿಂಗ್ ಟು ಸಿಲೆಬಸ್, ಆಸ್ ಸ್ಪೆಸಿಫೈಡ್ ಇನ್ ಶೆಡ್ಯೂಲ್ 2 ಆಫ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಿಕಾಸ್ ಲಾಸ್ಟ್ ಟೈಮ್ ಏನಿತ್ತು ಅದೇ ಸಿಲೆಬಸ್ ಅನ್ನ ಚೇಂಜ್ ಮಾಡಿಲ್ಲದೆ ಇರೋ ಕಾರಣ ಡೈರೆಕ್ಟ್ ಆಗಿ ಪಾಯಿಂಟ್ ಅನ್ನ ಕೊಟ್ಟಿರುವಂತದ್ದು. ನೀವು 2014 ಗೆಜೆಟ್ ಅನ್ನ ಡೌನ್ಲೋಡ್ ಮಾಡಿದ್ರು ಕೂಡ ನಿಮಗೆ ಈ ಸಿಲೆಬಸ್ ಸಿಗುವಂತದ್ದು. ಸೊ ಆ ಒಂದು ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ನಿಮ್ಗೆ ಕೊಟ್ಟಂತ ಮ್ಯಾಗಝಿನ್ ನಲ್ಲಿ ಆಲ್ರೆಡಿ ನನಗೆ ಏನೇನು ಡೀಟೇಲ್ಸ್ ಅನ್ನ ತೋರಿಸ್ತಾ ಇದೆ ಎಲ್ಲವನ್ನ ಕೊಟ್ಟಿದ್ವಿ. ಪ್ರೀವಿಯಸ್ ಸ್ಲೈಡ್ ನಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಐಮೋಡ್ ಲರ್ನಿಂಗ್ ಸೆಂಟರ್ ನಲ್ಲಿ ನಾವು AEE, AE, JE ಗೆ ಲಾಸ್ಟ್ 6 years ಇಂದಲೂ ಕೂಡ ಕೋಚಿಂಗ್ ಅನ್ನ ಕೊಡ್ತಾ ಇದ್ವಿ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಕಾಲ್ ಆಗುತ್ತೆ ಅನ್ನುವಂಥದ್ದನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇವೆ. ಫಾರ್ ಫ್ರೆಷರ್ಸ್ ಇದಿಷ್ಟು ನಿಮ್ಗೆ ಯೂಸ್ಫುಲ್ ಆಗ್ತಕ್ಕಂಥದ್ದು. ಇಯರ್ ವೈಸ್ ಯಾವ್ಯಾವ ರೆಕ್ರೂಟ್ಮೆಂಟ್ ಆಗಿದೆ ಅಂಡ್ ಅದರ ಕಟ್ ಆಫ್ ಏನಿದೆ ಕ್ಯಾಟಗರಿ ವೈಸ್ ಅದನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಇದನ್ನ ಲಾಸ್ಟ್ ಇಯರ್ ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ನಾವು ಡಿಸ್ಕಸ್ ಮಾಡಿದ ಇಲ್ಲಿವರೆಗೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಇದ್ರ ಬಗ್ಗೆನೆ 203 RPC ಮೀನ್ಸ್ ನಾನ್ HK ನಲ್ಲಿ ಇರ್ತಕ್ಕಂಥದ್ದು, 27 ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ನೋಟಿಫಿಕೇಶನ್ ಅನ್ನ ಆದಷ್ಟು ಬೇಗ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದರ ಜೊತೆಗೆ ಟೌನ್ ಪ್ಲಾನರ್ಸ್, ಅಸಿಸ್ಟೆಂಟ್ ಟೌನ್ ಪ್ಲಾನರ್ಸ್ ಆಲ್ರೆಡಿ KPSC ಗೆ ಪ್ರಪೋಸಲ್ ಸಬ್ಮಿಟ್ ಆಗಿದೆ. ಇದು ಕೂಡ ಆದಷ್ಟು ಬೇಗ ಬರುತ್ತೆ. ಹೌಸಿಂಗ್ ಬೋರ್ಡ್ ಕೂಡ ಇದರ ಜೊತೆ ಬರುವಂತ ಚಾನ್ಸಸ್ ಇರುವಂತದ್ದು. ದೆನ್ ಇದು ನೋಟಿಫಿಕೇಶನ್ ಆಲ್ರೆಡಿ ಆಗಿದೆ ಅಂಡ್ ಈ ಒಂದು ನೋಟಿಫಿಕೇಶನ್ ಕೂಡ ಆದಷ್ಟು ಬೇಗ KEA ಮೂಲಕ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಮೈನರ್ ಇರಿಗೇಷನ್ ಇನ್ನ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ AE ಕೂಡ ಯಾವುದೋ ಅಪ್ಡೇಟ್ ಇಲ್ಲ. ಸೊ ಫರ್ದರ್ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಐಮೋಡ್ ಲರ್ನಿಂಗ್ ಆಪ್ ನಲ್ಲಿ ನಿಮ್ಗೆ ಬುಕ್ಸ್ ಅಂಡ್ ಕ್ಲಾಸಸ್ ಅವೈಲೇಬಲ್ ಇರುವಂತದ್ದು. ಯು ಕ್ಯಾನ್ ಡೌನ್ಲೋಡ್ ಇಟ್. ಕಮಿಂಗ್ ಟು ಸಿಲೆಬಸ್ ಆಫ್ WRD AEE. ಸೊ ನಾವು ಆಲ್ರೆಡಿ ಮೆನ್ಷನ್ ಮಾಡಿದೀವಿ ರಿಟರ್ನ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಕ್ಲಿಯರ್ ಆಗಿದೆ. All question papers except Kannada language paper must be answered in English. Okay, this one also already explained. This one also. Coming to optional subjects, a candidate may select any 2 of the subjects specified in part A and any 2 of the subjects specified in part B. So ಇದನ್ನ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. A candidate who has selected the subject of roads and bridges or public health engineering in part A shall not be eligible to select the subject of highway engineering or public health engineering, which are also there in part B. So this is very important. Next, all subjects ಏನಿದೆ ಎಲ್ಲಾ ಪೇಪರ್ 100 marks ಇರ್ತದೆ, 3 hours ಟೈಮ್ ನಮಗೆ ಇರುವಂತದ್ದು. ಸೊ ಈ ಒಂದು ಟೇಬಲ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ. ಟೇಕ್ ಸ್ಕ್ರೀನ್ ಶಾಟ್ ಆಫ್ ಇಟ್ ಆರ್ ಡೌನ್ಲೋಡ್ PDF ಫ್ರಮ್ Margo. ಫಸ್ಟ್ ಥಿಂಗ್ ಇಸ್ ಪಾರ್ಟ್ ಎ. ಪಾರ್ಟ್ ಎ ನಲ್ಲಿ 4 ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಎಕ್ಸಾಂಪಲ್, ನೀವು ರೋಡ್ಸ್ ಅಂಡ್ ಬ್ರಿಡ್ಜಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಟೆಕ್ನಿಕಲ್ ಪೇಪರ್ 1 ಗೆ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಇದು ಮೋಸ್ಟ್ ಕಾಮನ್ ಸೆಲೆಕ್ಷನ್.
ನೀವೇನಾದ್ರೂ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಮಿಡಿಯೇಟ್ಲಿ ರೋಡ್ಸ್ ಅಂಡ್ ಬ್ರಿಡ್ಜಸ್ ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ನಿಮ್ಗೆ ಇದು ಕಾಟ್ ಆಗುತ್ತೆ. ಯು ಆರ್ ನಾಟ್ ಎಲಿಜಿಬಲ್ ಟು ಸೆಲೆಕ್ಟ್ ಹೈವೇ ಇಂಜಿನಿಯರಿಂಗ್ ಇನ್ ಪಾರ್ಟ್ ಬಿ. ಸೇಮ್ ಥಿಂಗ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಕೂಡ ನಿಮ್ಗೆ ಡಿಲೀಟ್ ಆಗುತ್ತೆ. ಸೊ ನಿಮ್ಗೆ ಉಳಿದಿರ್ತಕ್ಕಂಥ ಸಬ್ಜೆಕ್ಟ್ಸ್ ಅಲ್ಲಿ ಯು ಕ್ಯಾನ್ ಸೆಲೆಕ್ಟ್ ಹೈಡ್ರಾಲಜಿ, ಆರ್ ಯು ಕ್ಯಾನ್ ಸೆಲೆಕ್ಟ್ ಸಾಯಿಲ್ ಮೆಕ್ಯಾನಿಕ್ಸ್, ಆರ್ ಯು ಕ್ಯಾನ್ ಸೆಲೆಕ್ಟ್ ಪ್ರಿಸ್ಟ್ರೆಸ್ಡ್ ಕಾಂಕ್ರೀಟ್ ಆರ್ ಅಡ್ವಾನ್ಸ್ ಸ್ಟ್ರಕ್ಚರ್. ಈ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕು. ಸೊ ಎನಿ 2. ಸೊ ಇಲ್ಲಿ 1, 2 ಆಗಿದೆ, ಪ್ರಿಸ್ಟ್ರೆಸ್ಡ್ ಕಾಂಕ್ರೀಟ್ 3, ಸಾಯಿಲ್ ಮೆಕ್ಯಾನಿಕ್ಸ್ 4. ಸೊ ಟೋಟಲ್ ಈಗ ನಿಮ್ಗೆ ಎಕ್ಸಾಮ್ ಅನ್ನ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ, ಜನರಲ್ ಸ್ಟಡೀಸ್ ಎಲ್ರಿಗೂ ಕಾಮನ್ ಇರುತ್ತೆ 100 ಮಾರ್ಕ್ಸ್ ಗೆ. ಸೊ 2, 3, 4, 5 ಟೆಕ್ನಿಕಲ್ ಪೇಪರ್ ಏನಿದೆ, ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಟೆಕ್ನಿಕಲ್ ಪೇಪರ್ 1, ನೆಕ್ಸ್ಟ್ ಟೆಕ್ನಿಕಲ್ ಪೇಪರ್ 2, ಇಲ್ಲಿ ಮಾಡಿರ್ತಕ್ಕಂಥ ಟೆಕ್ನಿಕಲ್ ಪೇಪರ್ 3, ಟೆಕ್ನಿಕಲ್ ಪೇಪರ್ 4. ಸೊ ನೆಕ್ಸ್ಟ್ ಅಪ್ಕಮಿಂಗ್ ರಿಕ್ರೂಟ್ಮೆಂಟ್ ಗೆ ಆಫ್ಟರ್ ನೋಟಿಫಿಕೇಶನ್ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಟೆಕ್ನಿಕಲ್ ಪೇಪರ್, ಅದನ್ನ ಫುಲ್ 100 ಮಾರ್ಕ್ಸ್ ಗೆ ಪ್ರಿಪೇರ್ ಆದ್ರೆ ಸಾಕು. ಟೋಟಲ್ 4 ಸಬ್ಜೆಕ್ಟ್ಸ್ ಗೆ ಪ್ರಿಪೇರ್ ಆದ್ರೆ 400 ಮಾರ್ಕ್ಸ್ ಗೆ ಪ್ರಿಪೇರ್ ಆಗ್ತೀರಾ. ಇನ್ ಜನರಲ್ ಸ್ಟಡೀಸ್ ಕಾಮನ್ ಆಗಿ ಏನಿದೆ ಅದೇ ಕ್ವಶನ್ಸ್ ಅನ್ನು ನೀವು ಇದ್ ಮಾಡ್ಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಅಪ್ಕಮಿಂಗ್ ಎಕ್ಸಾಮ್ಸ್. ಸೊ ನೀವು ಸಿವಿಲ್ ಇಂಜಿನಿಯರ್ಸ್ ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು KPSC ನಲ್ಲಿ ಬರತಕ್ಕಂಥ ಮಿಸ್ಲೇನಿಯಸ್ ಪೋಸ್ಟ್ ಗಳೇನಿದ್ದಾವೆ ಅದ್ರದ್ದು ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ಪಾಲಿಟೆಕ್ನಿಕ್ ಲೆಕ್ಚರ್ಸ್, ಇಂಜಿನಿಯರಿಂಗ್ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ರಿಕ್ರೂಟ್ಮೆಂಟ್ ಇದೊಂದು ಬರುವಂತದ್ದು. ಅಂಡ್ ಲಾಸ್ಟ್ ಒನ್ ಇಸ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ AEE. ಸೊ ಇಲ್ಲಿವರೆಗೆ ಇರ್ತಕ್ಕಂಥ ಡೀಟೇಲ್ಸ್ ಇದ್ದು ಮುಂದಿನ 10 ರಿಂದ 15 ದಿನಗಳಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಯಾವ್ಯಾವ ರಿಕ್ರೂಟ್ಮೆಂಟ್ ಆಗುತ್ತೆ ಅನ್ನುವಂತ ಡೀಟೇಲ್ಸ್ ಕೂಡ ನಮಗೆ ಸಿಗುತ್ತೆ. ಇದರ ಜೊತೆಗೆ ಹಲವಾರು ಡಿಗ್ರಿ ಆರ್ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಇರ್ತಕ್ಕಂಥ ಪೋಸ್ಟ್ ಗಳು ಕೂಡ ಬರುವಂತದ್ದು. ಎಕ್ಸಾಂಪಲ್ FDA SDA ಬರುತ್ತೆ. ಅಂಡ್ ಗ್ರೂಪ್ ಬಿ, ಗ್ರೂಪ್ ಸಿ ಪೋಸ್ಟ್ ಗಳು ಕೂಡ ಹಲವಾರು ಬರುವಂತದ್ದು. ಇವನ್ ಟೆಕ್ನಿಕಲ್ ಅಸಿಸ್ಟೆಂಟ್ ಈ ರೀತಿಯಾದ ಪೋಸ್ಟ್ ಗಳು ಕೂಡ ಬರುತ್ತೆ. ಸುಮಾರು 56,000 ಹುದ್ದೆಗಳು ಅಂತಂದಾಗ ಅಟ್ಲೀಸ್ಟ್ ಒಂದು 30 to 50% ಆದ್ರೂ ಕೂಡ ಇಂಜಿನಿಯರ್ಸ್ ಎಲಿಜಿಬಲ್ ಇರ್ತಕ್ಕಂಥ ಅವ್ರ ಡಿಗ್ರಿ ಅವ್ರ ಎನಿ ಡಿಗ್ರಿ ಇರ್ತಕ್ಕಂಥ ಪೋಸ್ಟ್ ಗಳು ಕೂಡ ಇರುತ್ತೆ. ಸೊ ನೀವು ಜನರಲ್ ಸ್ಟಡೀಸ್ ಪೇಪರ್ ಏನಿದೆ ಇದಕ್ಕೆ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗಿ ಆಫ್ಟರ್ ನೋಟಿಫಿಕೇಶನ್ ಟೆಕ್ನಿಕಲ್ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ. ಬಿಕಾಸ್ ಡಿಪಾರ್ಟ್ಮೆಂಟ್ ವೈಸ್ ಟೆಕ್ನಿಕಲ್ ಸಿಲೆಬಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಜನರಲ್ ಸ್ಟಡೀಸ್ ಅನ್ನ ಟಿಲ್ ನೋಟಿಫಿಕೇಶನ್ ನೀವು ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗ್ತಾ ಹೋಗಿ. ಆಲ್ರೆಡಿ ಐಬೋರ್ಡ್ ಲರ್ನಿಂಗ್ ಇಂದ ನಿಮ್ಗೆ ಏನೇನು ಸಿಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಆನ್ಲೈನ್ ಕ್ಲಾಸಸ್ ಇಮಿಡಿಯೇಟ್ಲಿ ಆಫ್ಟರ್ ನೋಟಿಫಿಕೇಶನ್ ಸ್ಟಾರ್ಟ್ ಆಗುವಂತದ್ದು. ಆಲ್ರೆಡಿ ಜನರಲ್ ಸ್ಟಡೀಸ್ 12 ಬುಕ್ಸ್ ಅವೈಲಬಲ್ ಇದೆ. ಅಂಡ್ ಟೆಕ್ನಿಕಲ್ ಪೇಪರ್ ಏನಿದೆ ಎಲ್ಲಾ ಡಿಪಾರ್ಟ್ಮೆಂಟ್ ಯೂಸ್ ಆಗೋ ರೀತಿ 21 ಬುಕ್ಸ್ ಹೊಸದಾಗಿ ಜನವರಿಯಿಂದ ಅವೈಲಬಲ್ ಇರುವಂತದ್ದು. ಅಂಡ್ 2 ಕ್ವಶನ್ ಬ್ಯಾಂಕ್ ನಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥ AEE ಎಕ್ಸಾಮಿನ ಕ್ವಶನ್ಸ್ ಅಂಡ್ ಸೊಲ್ಯೂಷನ್ಸ್ ಇರ್ತಕ್ಕಂಥ 2 ಬುಕ್ಸ್ ಇದೆ. ಸೊ ಟೋಟಲ್ AE ಎಕ್ಸಾಮ್ ಪ್ರಿಪೇರ್ ಆಗುವಂತವ್ರಿಗೆ ಸೆಲ್ಫ್ ಸ್ಟಡಿ ಪ್ಯಾಕೇಜ್ ನಲ್ಲಿ 35 ಬುಕ್ಸ್ ಸಿಗ್ತಾ ಇರುವಂತದ್ದು. ಅಂಡ್ ಕಮಿಂಗ್ ಟು ಆನ್ಲೈನ್ ಕ್ಲಾಸಸ್, ಜನರಲ್ ಸ್ಟಡೀಸ್ ಕ್ಲಾಸಸ್ ಆಲ್ರೆಡಿ ಅವೈಲಬಲ್ ಇದೆ. ಟೆಕ್ನಿಕಲ್ ಕ್ಲಾಸಸ್ ರೆಡಿ ಇರುವಂತದ್ದು. ಆಫ್ಟರ್ ನೋಟಿಫಿಕೇಶನ್ ನಮ್ಮ ಆಪ್ ನಲ್ಲಿ ನಿಮ್ಗೆ ಸಿಗುವಂತದ್ದು. ಸೊ ಫರ್ದರ್ ಡೀಟೇಲ್ಸ್ ಏನೇ ಬೇಕಿದ್ರು ಕೂಡ ಇಲ್ಲಿ ಇರ್ತಕ್ಕಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಅಂಡ್ ನೀವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಐಮೋಡ್ ಲರ್ನಿಂಗ್ ಅಂತ ಹೇಳಿ. ಈ ಒಂದು ಗ್ರೂಪ್ ನಲ್ಲಿ ನಾನು ಇಲ್ಲಿವರೆಗೂ ಏನೇನು ಎಕ್ಸ್ಪ್ಲೈನ್ ಮಾಡಿದೀನಿ ಈ ಎಲ್ಲಾ PDF ಗಳು ಅವೈಲಬಲ್ ಇದೆ. ಅಂಡ್ ಡೇ ಟು ಡೇ ಯಾವ್ದಾವ್ದು ಪೋಸ್ಟ್ ಗಳು ಅಪ್ರೂವಲ್ ಆಗ್ತದೆ, ಅಪ್ಕಮಿಂಗ್ ಯಾವ ನೋಟಿಫಿಕೇಶನ್ ಬರ್ತದೆ, ಈ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಅಂಡ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಎಷ್ಟು ಖಾಲಿ ಇದೆ ಎಕ್ಸಾಕ್ಟ್ ಅಂತ ಹೇಳ್ತಕ್ಕಂಥ ಇನ್ಫಾರ್ಮೇಶನ್ ಇರತಕ್ಕಂಥ 2 ಇಮೇಜಸ್ ಕೂಡ ಇವತ್ತು ಗ್ರೂಪ್ ನಲ್ಲಿ ಅಪ್ಡೇಟ್ ಆಗಿರುವಂತದ್ದು. ಸೊ ಜಾಯಿನ್ ಟೆಲಿಗ್ರಾಮ್ ಗ್ರೂಪ್. ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬೇಕಿದ್ದಲ್ಲಿ ಇಲ್ಲಿ ಇರ್ತಕ್ಕಂಥ ನಂಬರ್ ಏನಿದೆ 9164188344 ಈ ನಂಬರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಸೊ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಅವ್ರ ಏನೇ ಹೆಲ್ಪ್ ಬೇಕಿದ್ರು ಕೂಡ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು.